ತುಂಬ ಸುಸ್ತಾಗೈತೆ. ಕೆಲಸ ಹುಡುಕಿ 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 ಸಾಕಾಗೋಗೈತೆ. ಬೇಗ ಅಡುಗೆ ಮಾಡು, ಮಲ್ಕ ಬಿಡೋಣ. ಅಯ್ಯೋ ಮಾಲಕ ಬಿಟ್ರೆ ಯೋಚನೆ ಮಾಡಬೇಕಲ್ಲ ಏನು ಕೆಲ್ಸಕ್ಕೆ ಹೋಗ್ತೀವಿ ಅಂತ ಹೇಳಿ. ಅಲ್ಲಿ 9,000 ಕೊಡ್ತೀವಿ ಅಂದ್ರಲ್ಲ, ಅಲ್ಲಿಗೆ ಹೋಗ್ಬಿಡ್ರಿ. ಅಲ್ಲಿ ಚೆನ್ನಾಗೈತೆ. ಮತ್ತೆ ಇನ್ನು ಇದ್ದಾವೆಲ್ಲ 5-6 ಸಾವಿರ ಅಷ್ಟೇ. ಬಟ್ಟೆ ಅಂಗಡಿಲಿ ಬಟ್ಟೆ ತೋರಿಸೋದು ಅದೆಲ್ಲನ 5,000 6,000 ಅಷ್ಟೇ. ಅದಕ್ಕೇ ಸುಮ್ಮನಲ್ಲಿ 9,000 ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅಲ್ಲಿಗೆ ಹೋಗ್ಬಿಡ್ರಿ ಸುಮ್ಮನೆ. ಹೋಗಿ ನಿನ್ನ 9,000 ರೂಪಾಯಿಗೆಲ್ಲ ಯಾರು ಕೆಲ್ಸಕ್ಕೆ ಹೋಗ್ತಾರೆ? ನಾನು ತಿಂಗಳಿಗೆ ಎಷ್ಟು ದುಡಿತೀನಿ ಗೊತ್ತಾ? ಪೇಮೆಂಟೇ ನನಗೆ JCB ಡ್ರೈವರ್ಗೆ 30,000 ಐತೆ. 30,000 ಬೇಟ ಗೀಟ ಎಲ್ಲ ಸೇರಿ ಎಷ್ಟು ಬರುತ್ತೆ ಗೊತ್ತಾ? ದಿವಸ 500 ರೂಪಾಯಿ, 300 400 500 ರೂಪಾಯಿ ನನಗೆ ಬೇಟ ಕೊಡ್ತಾರೆ ಗೊತ್ತಾ? ತಿರ್ಗಿ ಅಲ್ಲೂ ಇಲ್ಲೂ ಹೋಗಿತ್ತಾಗ ಎಷ್ಟು ಚಿಕ್ಕ ಪುಟ್ಟ ಕೆಲಸ ಮಾಡಿದ್ರೆ ಅದು ದುಡ್ಡು ಸಿಗುತ್ತೆ. ನಾನು ಹೆಂಗಲ್ಲ ಅಂದ್ರೆ ಒಂದು 40,000 ದುಡ್ಡು ತಗೊಂಬರ್ತೀನಿ. ಒಂದು 40-50 ತನಕ ದುಡಿತೀನಿ ತಿಂಗಳಿಗೆ JCB ತೊಗೊಂಡ್ರೆ. ಅಂಥದ್ರಾಗೆ ನಾನು 9,000 ರೂಪಾಯಿ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ, ಅದು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ಬೇಕಂದ್ರೆ ಆಗಲ್ಲ ಕಣೆ ಸುಧಾ. ಮತ್ತೆ ಹೋಗ್ರಿ ಬೇರೆ ಗಾಡಿಗಳಿಗೆ ಯಾವಕಾನ ಕೇಳ್ಕೊಂಡು. ಅದಕ್ಕೆ ಹೋಗೋಣ ಅಂತಂದರೆ ಅಲ್ಲಿ ಯಾರೋ ಒಬ್ಬ ಬಂದು ಸೇರ್ಕೊಬಿಟ್ಟಿದ್ದಾನೆ. ನಾನು ಹೋಗಿಲ್ವಲ್ಲ. ಇವಾಗ ಅಣ್ಣ ಅಲ್ಲೇ ಒಬ್ರನ್ನ ತಾಣಿದ್ದೀನಿ ಕಣಪ್ಪ ಅಂತೈತೆ. ಯಾವ ಹತ್ರದಲ್ಲಿ ಯಾವುದಷ್ಟು JCBಗಳು ಯಾರೂ ತಗೊಂಬಂದಿಲ್ಲ. ಅದಕ್ಕೇನೆ ಇವಾಗ ನಾವು ತಗೊಂಬಂದ್ರೆ ಇಲ್ಲೂ ಚೆನ್ನಾಗಾಗುತ್ತೆ ಅಂತ ನೋಡ್ತಾ ಇದ್ದೀನಿ. ಏನು ಮಾಡಲಿ? ಯಾವ್ದಾನ ಕೆಲಸ ಸಿಕ್ಕಿದ್ರತ್ತ ದುಡ್ದು ಆಮೇಲೆ ತಗೋಬೋದಾಗಿತ್ತು. ಸಾಕು, ಒಂದು 20-25 ಸಾವಿರ ಕೊಡೋ ಅಂಥದ್ದು ಯಾವುದಾದ್ರೂ ಸಿಕ್ಕಿದ್ರೆ ಸಾಕಾಯಿತು. 9,000 ಅಂದರೆ ತುಂಬ ಚೀಪ್ ಆಗಿಬಿಡ್ತು. ನನಗೆ 9,000 ರೂಪಾಯಿಗೆಲ್ಲ ಕೆಲಸ ಮಾಡೋಕ್ಕಾಗಲ್ಲ ಕಣೆ. ಅಯ್ಯೋ ನಾನೊಂದು 6,000 ದುಡಿತೀನಲ್ಲ, ನನಗೆ 6,000 ಕೊಡ್ತೀವಿ ಅಂತ ಹೇಳೋರು ಬಟ್ಟೆ ಅಂಗಡಿಯಲ್ಲಿ. ಬೆಳಗ್ಗೆ 8 ಗಂಟೆಗೆ ಹೋಗಿ ರಾತ್ರಿ 8 ಗಂಟೆಗೆ ಬರೋದಂತೆ. ಅದಕ್ಕೇ ಹೋಗಿ ಕೇಳ್ಕೊಂಬಂದಿದ್ದೀನಲ್ಲ. ನಾನು ಬಟ್ಟೆ ಅಂಗಡಿಗೆ ಹೋಗ್ತೀನಿ, ನೀವು ಅಲ್ಲಿ ಅಲ್ಲಿ ಯಾವುದೋ ಆಫೀಸ್ ಐತಲ್ಲ, ಅಲ್ಲಿ ಕಸ ಗಿಸ ಹೊಡಿಯೋಕ್ಕೂ, ಅವ್ರಿಗೆ ಟೀ ಕೊಡೋಕ್ಕೂ, ಟೇಬಲ್ ಒರೆಸೋಕ್ಕೂ, ಎಲ್ಲ ಬೀಗ ತೆಗಿಯೋದು ಅದೆಲ್ಲ ಐತಂತೆ. ಆರಾಮ್ ಕೆಲಸ ಕಂಡ್ರಿ, ಅದು ಮಾಡ್ಬೋದು. ನಿಮ್ಗೆ 9,000, ನನ್ನೊಂದು 6,000, 15,000 ಆಗುತ್ತೆ. ನಾನು ಮಾತನೇ ದುಡಿತೀನಲ್ಲ ಅದನ್ನು. ದುಡಿತೀರಾ ಸರಿ ರೀ. ಇವಾಗ ನಮ್ಗೆ ದುಡ್ಡು ಇಲ್ವಲ್ಲ ತಗೊಳಕ್ಕೆ. ಇವಾಗ ನೀವು ಹೋಗೋಕ್ಕಂದ್ರೆ ಬೇರೆಯವ್ರಿಗೆ ಹೋಗೋಕ್ಕೂ ಯಾರು ಡ್ರೈವರ್ಗಳು ಕರ್ಕೊಳ್ತಾ ಇಲ್ಲ, ಬೇರೆಯವ್ರನ್ನ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಏನು ಮಾಡೋಣ ಇವಾಗ? ಅಲ್ಲಿವರೆಗೂ ತಗೊಳ್ಳೋವರೆಗೂ ಕೆಲ್ಸಕ್ಕೆ ಹೋಗ್ಬೇಕಪ್ಪ. ಸುಮ್ಮನೆ ಹಂಗೆ ಇದ್ರೆ ಆಗುತ್ತಾ? ಅದು ಆಗಲ್ಲ ಇದು ಆಗಲ್ಲ ಅನ್ನಂಗೆ ಆಗುತ್ತೆ. ನೀವು 2 ತಿಂಗಳು ಮನೇಲಿದ್ರಿ, 10,000 ಅಂದ್ರೂ 20,000 ದುಡ್ಡು ಆಗೋದು. ನಾವು ಹೆಂಗೆ ಒಂದು 2 ಲಕ್ಷ ದುಡ್ಡು ಕುಡ್ಕೊಂಡ್ರಿ, ಇನ್ನೊಂದು 2 ಲಕ್ಷ ಕುಡಿದ್ಬಿಟ್ರೆ ಆಮೇಲೆ ನಾವು ಸ್ವಂತ JCB ತಗೋಬೋದಲ್ಲ ಅಂತ ಹೇಳಿ. ಏನು ಮಾಡೋಣ? ನಿಮ್ಗೆ ಅದು ಆಗೋಕ್ಕಿಲ್ಲ ಅಂದರೆ ನಾನೇನು ಮಾಡೋಣ? ಎಲ್ಗೂ ಹೋಗಿದ್ರಲ್ಲ ಗಂಡ ಹೆಂಡತಿ ಇಬ್ಬರಳು ಎದ್ದಾಗೋದಾರ. ಇವಾಗ ಬಂದಿದ್ದೀರಾ? ಹಿಂಗೆ ಆಂಟಿ ಕೆಲಸ ಹುಡ್ಕೊಂಡು ಹೋಗಿದ್ವಿ, ಎಲ್ಲಾದರೂ ಕೆಲಸ ಸಿಗ್ಬೋದೇನೋ ಅಂತ ಹೇಳಿ ಬೆಳಗ್ಗೆ ಹೋದರು. ಸಾಕಾಗೋಯ್ತು ಹೋಗತ್ಲಾಗೆ. ತುಂಬ ಸುಸ್ತಾದಂಗೆ ಆಗ್ತೈತೆ. ಏನು ಮಾಡೋದು? ಅಯ್ಯೋ ತುಂಬ ಸುಸ್ತಾಗ್ತೈತೆ, ಓಡಾಡೋಕ್ಕಾಗಲ್ಲ ಕಣಕ್ಕ. ಅಪ್ಪ ಅದಕ್ಕೇ ಯಾವಂಥ ಕೆಲಸಗಳು ಇಲ್ಲ ಯಪ್ಪ. ಕೆಲಸ ಹುಡ್ಕೋದು ಭಾಳ ಕಷ್ಟ ಅಪ್ಪ. ಇಲ್ಲಿ ಏನು ಕೆಲಸಕ್ಕೆ ಹೋಗ್ತೀರಾ? ಅದು ಯಾವುದೋ ಒಂದು ಮೆಡಿಸನ್ ಕಂಪ್ನಿ ಐತೆ ಇಲ್ಲಿ ಟೌನಲ್ಲಿ. ಅಲ್ಲಿ 10,000 ಕೊಡ್ತೀವಿ ಅಂತ ಹೇಳವ್ರೆ. ಎಲ್ಲ ಕಟ್ಟಾಗಿ 9,000 ಸಿಗುತ್ತೆ, 8,500-9,000 ಸಿಗುತ್ತೆ ಅಂತ ಹೇಳಿವ್ರಿ. ಇವ್ರು ಹೋಗ್ರಿ ಅಂತಂದರೆ ನಾನು 9,000 ರೂಪಾಯಿಗೆಲ್ಲ ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಕ್ಕ ಅದು ಮಾಡಲಿಲ್ಲ ಅಂದರೆ ಹೆಂಗಾಗುತ್ತೆ? ನಾನು ಬಟ್ಟೆ ಅಂಗಡಿಗೆ ಕೇಳ್ಕೊಂಬಂದಿದ್ದೀನಿ. ಅದಕ್ಕೇ ಬಟ್ಟೆ ಅಂಗಡಿಗೆ ಹೋಗಬೇಕು ನಾನು. ಬೆಳಗ್ಗೆ 8 ಗಂಟೆಗೆ ಹೋಗಿ ಸಾಯಂಕಾಲ 8 ಗಂಟೆಗೆ ಬರೋದು. 6,000 ರೂಪಾಯಿ ಕೊಡ್ತಾರಂತೆ. 6,000 ರೂಪಾಯಿಗೆ ಬೆಳಗ್ಗೆ 6 ಗಂಟೆಗೆ ಹೋದವರು ಬೈನಾಗ 8 ಗಂಟೆಗೆ ಅಲ್ಲ, 8 ಗಂಟೆ ಕಣಕ್ಕ. 8 ಗಂಟೆಗೆ ಹೋದರೆ 8 ಗಂಟೆಗೆ ಬರೋದು. ಅಯ್ಯಪ್ಪ, ಆಡ ತಿಂತಕ ಮಾಡಿ 6,000 ರೂಪಾಯಿ ಕೊಡ್ತಾರೆ ಹೇಳತ್ಲಾಗೆ. ಆಡ ತಿಂತಕ ಮಾಡಿ 6,000 ರೂಪಾಯಿಗೆಲ್ಲ ಬೆದ್ದಾಗ ಹೋದರು. ಆಡ ತಿಂತಕ ಪಾಸ್ ಬಿಡ್ಬೇಕಂದ್ರೆ ಅವರೊಂದು 8-9,000 ನನಗೆ ಕೊಟ್ಟರೆ ಹೋಗ್ಬೋದಮ್ಮ. ಪಾಪ ನೀನು 8 ಗಂಟೆಗೆ ಹೋಗಿ ಅಲ್ಲೋಟು ಯಾರು ಮಾಡ್ತಾರೆ? 8 ಗಂಟೆಗೆ ಹೋದರೆ 9 ಗಂಟೆ ಆಗುತ್ತೆ ಅಲ್ಲಿಗೆ ಹೋಗೋತ್ತಿಗೆ. 9 ಗಂಟೆಗೆ ಓಪನ್ ಮಾಡ್ಬೋದು, ಒಂದಿಷ್ಟು ಹೆಚ್ಚು ಕಮ್ಮಿ ಹೋಗ್ಬೋದು. ಹೋಗಲ್ಲ, ಅಂಗಡಿ ಓಪನ್ ಆಗೋಷ್ಟೊತ್ತಿಗೆ ಹೋಗಬೇಕು. ಹೋಗತ್ತಂಗೆ ಅಲ್ಲಿ ಯಾರಂತ ಕೆಲ್ಸಕ್ಕೆ ಹೋಗ್ತಾರೆ? ಎಲ್ಲ ಅವ್ರು ಹೇಳಿದ್ದೆಲ್ಲ ಮಾಡಬೇಕು, ಎಲ್ಲ ಕಸ ಹೊಡಿಬೇಕು. ಇಂಥದಕ್ಕೆಲ್ಲ ನಾನು ಹೋಗಲ್ಲ ಕಣೆ ಸುಧಾ. ಬೇರೆ ಯಾವುದಾದ್ರೂ ನೋಡ್ತೀನಿ, ಸುಮ್ಮನಿರು. ಅಯ್ಯೋ ಯಾವುದು ಸಿಗಲ್ಲ. ಅದು ಬಿಟ್ಟುಬಿಟ್ರೆ ಎಷ್ಟೊಂದು ಅಕ್ಕ ಕೇಳಿದ್ದು ಎಲ್ಲೂ ಕೆಲಸ ಇಲ್ಲ ಖಾಲಿ ಇಲ್ಲ ಅಂತಾರೆ. ಏನು ನನ್ನ ಕೈಲಿ ಹೋಗೋಕ್ಕಾಗಲ್ಲಮ್ಮ. ನಾನು ಹೇಳ್ತೀನಿ, ನಾನು ಅಲ್ಲಿಗೆ ಹೋಗಲ್ಲ. ನೋಡಕ್ಕ ಮತ್ತೆ ಇವರು ಸ್ವಂತವಾಗಿ JCB ತಾಂತೀವಿ ಅಂತ ಓಡಾಡ್ತಿದ್ರಿ, ಯಾಕೆ ತಾಂದಿಲ್ವೇನು? ಇನ್ನೂ 4 ಲಕ್ಷ ಸಾಲ್ಟೇಜ್ ಇತ್ಕಣಕ್ಕ. ದುಡ್ಡು ಇರಲಿಲ್ಲ. ಕೇಳಿದ್ವಿ ಅವ್ರನ್ನ, ಕೊಡ್ತೀವಿ ಅಂದ್ರೆ ಅವ್ರ ಮೇಲೆ ಏನು ತಿಳ್ಕೊಂಡ್ರೆ ಏನೋ ಕೊಡಲ್ಲ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ಹೇಳೈತೆ ಕೊಡಬೇಡ್ರಿ ಅಂತ ಹೇಳಿ, ಅದಕ್ಕೆ ಕೊಡಲ್ಲ ಅಂತ ಹೇಳಿರು. ಅಲ್ಲ ನೋಡಮ್ಮ, ಕೊಡ್ತೀವಿ ಅಂತ ಹೇಳಿದರು, ಕೊಡಲ್ಲ ಅಂತ ಹೇಳಿರೋದ. ಭಾರಿ ಇದಾರೆ ಇಬ್ಬರು ಗಂಡ ಹೆಂಡತಿ. ಸುಮ್ಮನೆ ತೋರಿಸ್ಕೊಂಬಕ್ಕೆ ಹೋಗ್ಯವ್ರೆ, ನಾವು ಕೊಡ್ತೀವಿ ಇವ್ರಿಗೆ ಅಂತ ಹೇಳಿ ತೋರಿಸ್ಕೊಂಬಕ್ಕೆ ಹೋಗ್ಯವ್ರೆ. ನೋಡು, ಕೊಟ್ಟೇ ಇಲ್ಲ. ಊರಲ್ಲಿ ಕೊಡ್ತಾರೆ ತಗ, ಕೊಡಲ್ಲ. ನಮ್ಮ ಅಮ್ಮ ಹೇಳುತ್ತೆ ಹೋಗಿ ಕೇಳು, ಕೊಡ್ತಾರೆ ಅಂತ ಹೇಳಿ ಕೇಳಿದ್ದೀವಿ. ತಂದು ಕೊಡ್ಬೇಕಾ ಮನೆ ತಕ್ಕೆ? ಎಷ್ಟು ಸತಿ ಕೇಳಿದ್ದೀವಿ, ಕೊಡ್ತೀವಿ ಅಂತ ಹೇಳ್ದಾರು, ತಂದು ಕೊಟ್ಟೇ ಇಲ್ಲ. ಮತ್ತೆ ಹೋಗಿ ಕೇಳ್ರಿ ಮುತ್ತಿ. ಆಗ್ಲೆಲ್ಲ ಹೋಗೋರು ಮನೆ ಬಾಕ್ಲ ಕೇಳೋಕ್ಕಾಗುತ್ತೇನಕ್ಕ ನಾವು? ಕೇಳಿರ ಆತಮ್ಮ, ನಿಮಗೆ ಬೇಕಲ್ಲ ಇವಾಗ ಕೇಳ್ರಿ. ಕೇಳ್ದಲ್ಲೇ ಯಾರು ಕೊಡಲ್ಲ.
ಈ ಹೋಗಕತ್ತ ಯಾರು ಕೇಳ್ತಾರ ಆಗ್ಲಲ್ಲನ ಕೇಳೋಕ್ಕಾಗಲ್ಲ ಅಂತ ಹೇಳಿ ಸುಮ್ಮನಾಗಿದ್ದೀವಿ. ಯಾರು ಕೇಳ್ತಾರ ಆಗ್ಲಲ್ಲನ ಹೋಗತ್ತಂತ ಸುಮ್ಮನಾಗಿದ್ದೀವಿ ಕಣಕ್ಕ. ಅದಕ್ಕೆ ಸುಮ್ಮನೆ ಕೆಲ್ಸಕ್ಕೆ ಹೋಗೋಣ ಅಂತ ಹೋದ್ವಿ. ಕೆಲ್ಸಕ್ಕೆ ಹೋಗಿ ದುಡ್ಕೊಂಡು ಆಮೇಲೆ ತಾಂಡ್ರಾತು ಅಂತ ಹೇಳಿ ಏನು ಮಾಡೋಕ್ಕಾಗ್ತು ಹೋಗ್ಬೇಕಣಕ್ಕ. ಇವರು ಇಟ್ಟಿಟ್ಟು ಮಾಡಲ್ಲ ಅಂತಾರೆ. ದೊಡ್ಡದಾಗ ಬರಬೇಕು ಅಂದರೆ ದೊಡ್ಡದಾಗ ಯಾರೂ ಏನು ಓದಿಲ್ಲ ಏನಿಲ್ಲ ಹೆಂಗೆ ಸಂಬಳ ಕೊಡ್ತಾರೆ. ಇರೋದಿರೋದೆಲ್ಲ ಒಂದಿಟ್ಟು. ನಾವು ಬೇರೆಯವ್ರ ಕೈ ಕೇಳೋ ಕೆಲಸ ಮಾಡೋಕ್ಕಾಗಲ್ಲ ಹೋಗೋದ್ಲಾಗಿ. ಸೆಕೆಂಡ್ ಹ್ಯಾಂಡ್ ತಮ್ಮ ಅಂದರೆ ಅವ್ರಿಗೆ ಫುಲ್ ಕ್ಯಾಶ್ ಕೊಡಬೇಕು. ಸೆಕೆಂಡ್ ಹ್ಯಾಂಡ್ಲು ತಂಡ್ರೆ ಅವ್ರಿಗೆ ಫುಲ್ ದುಡ್ಡು ಕೊಡಬೇಕು. ಅವ್ರು ಎಷ್ಟು ಹೇಳಿರ್ತಾರ ಎಷ್ಟು ತಂಡಿರ್ತೀವೋ ಅಷ್ಟು ದುಡ್ಡು ಕೊಡಬೇಕು. ಇದಾದರೆ ಒಂದಿಟ್ಟು ಕಟ್ಬಿಟ್ಟು ಯಾಕೆ ಹೊಸ ತಂಡ್ರೆ ವಾಸೆ ಆ ತಿಂಗಳ ದುಡ್ಡು ಕಟ್ಬೋದು. ಫೋಟೋ ಒಂದೇ ಸತಿ ಎಲ್ಲಿ ಕೊಡೋಕ್ಕಾಗುತ್ತೆ ಇವಾಗ. ಇದನ್ನೇನೆ ಇವಾಗ ಒಂದಿಟ್ಟು ಕಟ್ಟೋಕ್ಕೇನೆ 4-5 ಲಕ್ಷ ಹೊಂದ್ಸೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ. ನಿಮ್ಮ ಅಮ್ಮನ ಕೇಳಬೇಕಾಗಿತ್ತು ಒಂದೀಟ. ಅಕ್ಕವು ನಮ್ಮ ಮನೆಗೆ ಯಾರೇ ಇದ್ದಾರೆ ಹೇಳು ದುಡಿಯೋರು? ನಮ್ಮ ಮನೆಗೆ ಇನ್ನು ಯಾರೇ ಇದ್ದಾರೆ ಹೇಳಕ್ಕ. ನಮ್ಮ ಅಮ್ಮನ ತಗಿನ ಎಲ್ಲ ಹಸಿ ಬರುತ್ತೆ ಕೇಳೋಕ್ಕೆ. ನಮ್ಮ ಅಮ್ಮಗೆ ಕೊಟ್ಟರೆ ಒಂದು 20-30 ಸಾವಿರ ಕೊಡ್ಬೋದು ಅಷ್ಟೇ. ಅಷ್ಟು ಇರಲ್ಲ ಕಣಕ್ಕ. ಪಾಪ ನಮ್ಮ ಅಮ್ಮ ತರಕಾರಿ ತಂಡ್ರೆ ಇಲ್ಲಿ ಬಂದು ತಗೊಂಡು ಹೋಗುತ್ತೆ. ಈಗ ಹಂಗೆ ಏನೋ ಮಾಡ್ಕೊಂಬಕ್ಕಾಗುತ್ತೆ ಬಿಡತ್ಲಾಗಿ. ಅಲ್ಲಿಗಂತೂ ಹೋಗಲ್ಲ ನಾನು ಕೆಲಸಕ್ಕೆ. ಸುಮ್ಮನೆ ಹೋಗ್ರಿ ಅಕ್ಕ. ಇವ್ರಿಗೆ ಹೇಳೋಕ್ಕಾಗಲ್ಲಪ್ಪ ನನಗೆ. ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದರೆ ಅಕ್ಕ ಮನೆಗೆ ಗ್ಯಾಸ್ ಖಾಲಿ ಆಗ್ತೈತೆ. ಯಾವ ಖಾಲಿ ಆಗುತ್ತೆ ಅಂತ ಗೊತ್ತಿಲ್ಲ. ದುಡ್ಡಿಲ್ಲ. ನಿಮ್ಮ ಅಮ್ಮನೂ ನಿಮ್ಮಪ್ಪಯ್ಯ ಅಲ್ಲಿದ್ರಪ್ಪ ಹಾಲೇನಿ. ಅಲ್ಗೋಯ್ಯಾರ ಅಣ್ಣನ ಮನೆಗೆ. ಹೋಗ್ಲಿ ಅವ್ರಿಗೇನು ಇವಾಗ ಚಿಂತಿಲ್ಲ. ಅಣ್ಣನ ಮನೆ ಹತ್ರದಾಗ ಐತಿ ಹೋಗ್ತಾರೆ. ಯಾವುದು ತಲೆ ಕೆಡಿಸ್ಕೊಂಬಲ್ಲ ಇವಾಗ. ಅವಳು ಯಾಕನ ಸನಕಡ್ಲ ಹೇಳು. ನೀನು ಸುಮ್ಮನಿದ್ರೆ ಇರ್ಬೋದಾಯ್ತು. ಹೋಗತ್ತೆ ಅಂತ ಕಳಿಸ್ತಿ. ಇವಾಗ ನೋಡು ನಿಮಗೆ ಬೆಲೆ ಇಲ್ಲ ಕಳಿಸಿದ್ಕೆ. ಮತ್ತೆ ನಾವು ಯಾಕನ ಹೇಳಿವೋ ನಮ್ಮ ಅತ್ತಿ ಸೆನಕ್ಕಾಗೈತೆ ಇರೋ ನಾವು ಬಣ್ಣ ಅಂತಮ್ಮಂಗಾಗೈತಿ. ನಮ್ಮನ್ನೇ ಬಿಸಾಕ್ಬಿಟ್ರಿ ಇವಾಗ ನೋಡು. ಅದಕ್ಕೆ ಮತ್ತೆ ಆ ಉದಾಹರಣೆ ಯಾರು ನೆನೆಸ್ಕೊಂಬಲ್ಲ ಅಂಬೋದು. ನಾನು ಹೇಳ್ತಿದ್ದೆ ಸುಮ್ಮನಿರಮ್ಮ ಅಂತೇಳಿ. ನೀನೇ ಸುಮ್ಮನೆ ಇರಲಿಲ್ಲ. ಹೋಗ್ಲಿ ಬಿಡ್ರಿ ಸೆನಕ್ಕಾಗಲಿ ಅಂತಂದು. ಇವಾಗ ನೋಡಿ ನಮ್ಮ ಅಮ್ಮ ನಮ್ಮನ್ನೇ ಬಿಸಾಕ್ಬಿಡ್ತು. ಏನು ಮಾಡೋಣ. ನಾನು ಹೋದ್ರೆ ಸಾಕತ್ತ. ಇಲ್ಲಿ ಒಟ್ಟು ತಲೆನೋವು ತಪ್ಪುತ್ತಲ್ಲ. ಅಣ್ಣನ ಮನೆ ಅಂತ ಹೋಗುತ್ತೆ ಅಂಬಂಗಾತ್ ನನಗೆ. ಹಿಂಗೆ ಮಾಡುತ್ತೆ ಎಂಬುದು ಗೊತ್ತಿರಲಿಲ್ಲ. ನಮ್ಮನ್ನೇ ಬೇಡಲ್ ಮಾಡುತ್ತೆ ಎಂಬುದು ಗೊತ್ತಿರಲಿಲ್ಲ ನನಗೆ. ಅವಳೇನೆ ಆತು ಮಾಡಲ್ಲಲ್ಲಿ. ಸುಮ್ಕೊಂಡ್ರಿಸ್ಕೊಂಡು ಕಳಿಸ್ತಾರೆ. ಬರೀ ಮಾತಂದೆ ಅವರು ಗಂಡ ಹೆಂಡ್ತಿವು. ನಮಗೂ ಅಷ್ಟೇ ಬರೀ ಮಾತು ಅಂದ್ರೆ ನಮ್ಗೇನು ದುಡ್ಡು ಕೊಡಲಿಲ್ಲ. ಕೊಡ್ತೀವಿ ಅಂತ ಹೇಳಿದ್ದ ಯಪ್ಪ ಎಲ್ಲನ. ಯಪ್ಪಂದೆ ವ್ಯವಹಾರ. ನಿಮ್ಮ ಅತ್ತಿಲ್ಲ ಹಂಗೆ ಹಿಂಗೆ ಅಂತ ಆಗ್ಲೆಲ್ಲ ಓಡಾಡ್ಲೇಳು ಬರ್ಲೇಳ ಮನೆ ಬಾಕ್ಲಾಕಿ ಅಂತ ಹೇಳಿ ನಿಮ್ಮ ಅತ್ತಿಲ್ಲ ಆಮೇಲೆ ಬರ್ರಿ ಅಂತ ಕೇಳಿದ್ವಿ. ತಂದು ಕೊಡ್ಬೇಕಾ? ನಾವು ಕೊಡ್ತಿದ್ವಿ. ನಾವು ಸಾಲವಾಗಿ ಇಸ್ಕೊಂತಿದ್ಯಾಕ ಕೊಡ್ತಿದ್ವಿ. ನಾವು ಇವತ್ತೆಲ್ಲ ನಾಳೆಗೆ ಅವ್ರದ್ದೇನು ಚಿಂತಿರ್ಲಿಲ್ಲ. ನಾವೇನು 1 ರೂಪಾಯಿ ತಿಂಬಲ್ಲ. ಅವ್ರ ಮುಂದಾಗ ಯಾಕೆ ನಾವು ಕೊಡ್ತಿದ್ವಿ. ಇವತ್ತೆಲ್ಲ ನಾಳೆಗೆ ನಾವೇನು ಅವ್ರದ್ದೇನು 1 ರೂಪಾಯಿ ತಿಂತಿರ್ಲಿಲ್ಲ. ಅವ್ರು ಕೊಡ್ತಾರೆ ಅಂತ ಕೈ ಹಿಡಿಬೇಕಮ್ಮ. ನೋಡು ಗೊತ್ತಾಗಲ್ವಿ. ನೋಡು ನಮ್ಮ ಅತ್ತೆ ಕರ್ಕೊಂಬಂದಿತ್ತಲ್ಲ. ಅಲ್ಲ ನಿಮ್ಮ ಅಮ್ಮನ ಗೊತ್ತಾಗಲ್ವ? ಅವ್ಳಿಗಂತೂ ಗೊತ್ತಾಗಲ್ಲ. ನಿಮ್ಮ ಅಮ್ಮ ನೋಡು ನಮ್ಮ ಅಮ್ಮ ಕರ್ಕೊಂಬಂದಿತ್ತಲ್ಲ ಅವಾಗ ಅಂತ ಹೇಳಿ ನಮ್ಮ ಅಮ್ಮಗಂತ ಬೋಲಾಸೆ ಬೇಡ ದಿಮ್ಮಜ್ಜೆ. ಅವೆಲ್ಲ ಹೇಳಲ್ಲ. ಅವೆಲ್ಲ ನಮ್ಗೇನು ಗೊತ್ತು ಅಂತಾರೆ. ಇಂದ್ಲಾವ್ ಯಾರು ಕೇಳಲ್ಲ ಕಣಕ್ಕ. ಬೇಡತ್ತ ಏನಾನ ಮಾಡ್ಕೊಂಬ್ಲಾಡ್ ಅವ್ರು ಮಾಡಿದ್ದವ್ರು ಅನ್ಬೋಸ್ತಾರೆ. ಯಾಕೆ ಇವಾಗ ಕೆಲ್ಸಕ್ಕೆ ಹೋಗಲ್ಲ ಹಂಗಾರೆ ನೀವು? ಹೋಗತ್ತೆ ಅಡುಗೆ ಮಾಡ್ತೀನಿ. ಗ್ಯಾಸ್ ಅಂತೂ ಯಾವಾಗ ಖಾಲಿ ಆಗುತ್ತೋ ಅಮ್ಮಂಗೈತಿ. ಮಳೆ ಬೇರೆ ಬರುತ್ತೆ. ಸೌದೆ ಬೇರೆ ಉರಿಯಲ್ಲ. ಬೇಡಮ್ಮ ಸೌದೆಗನ ಮಾಡೋಣ ಅಂದರೆ ಮಳೆ ಬಂದರೆ ಸೌದೆ ಹೊತ್ಕೊಂಬಲ್ಲ. ಗ್ಯಾಸ್ ಬೇರೆ ಇವಾಗ ಅಮ್ಮಂಗೈತಿ. ಏನು ಮಾಡ್ಬೇಕಪ್ಪ ಅಮ್ಮಂಗೈತಿ. ಹೋಗತ್ತ ಅಮ್ಮ ಇರ್ದೈತೆ ಹೋಗಿ ತಗೊಂಬರ್ಬೇಕು ಅಷ್ಟೇ. ಹೋಗಿ ಮಾಡೋಗಿ ಹೋಗು. ಅದೇ ಐತಲ್ವೇ 1 ಲಕ್ಷ ದುಡ್ಡು ದೇಶಕ್ಕೆ ತಮ್ಮಕಂತ ತಿಕ್ಕೊಂಡ್ರದು. ಅದ್ರಾಗೆ ತಕ ಇನ್ನೇನು ಮಾಡೋಕ್ಕಾಗುತ್ತೆ. ಅದ್ರಾಗೆ ಮನೆ ಖರ್ಚಿಗೆಲ್ಲ ಬಳಸ್ಕೊಂಡ್ರೆ ಅಷ್ಟೇ. 1 ಲಕ್ಷನ ತಾಂಡಿದ್ವಿ ಕಣಕ್ಕ ಸಂಘದಾಗೆ. ಐತೆ 1 ಲಕ್ಷ. ಅದ್ರ ತಗೊಂಡ್ರೆ ನಾವು ದೊಡ್ಡ ದುಡ್ಡು ಅದ್ರಾಗೆಲ್ಲ ಚಿಲ್ಲರೆ ಮಾಡಿಸಿ ಉಳಿಯೋದೇ ಇಲ್ಲ. ಅದಕ್ಕೆ ಮತ್ತೆ 1 ಲಕ್ಷ ಹಂಗೆ ಇರಲಿ ಅಂತ ಇಕ್ಕೊಂಡ್ರೆ ಅದ್ರಾಗೆ ಇವಾಗ ಖರ್ಚಿಗಿಲ್ಲ. ಅದಕ್ಕೆ ಅದ್ರಾಗೆ ತಗೋಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ. ನಮ್ಗೆ ಯಾವ ದುಡ್ಡು ಕೊಟ್ಟಿದ್ರೆ ಚೆನ್ನಾಗಿತ್ತು. ಕೆಲಸ ಹುಡುಕಿ ಸುಸ್ತಾಗಿ ಬಂದು ಕೂಕೊಂಡಿದ್ವಿ ನಾನು ನನ್ನ ಗಂಡ. ಏನು ಮಾಡಲಿ ಎಷ್ಟು ಹುಡುಕಿದ್ರು ಕೆಲಸ ಸಿಗಂಗೇ ಇಲ್ಲ. ಏನು ಮಾಡೋದು. ನೋಡ್ತಾ ಇರ್ರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ ಧನ್ಯವಾದಗಳು.